ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಓಕೆ, ಇದರಲ್ಲಿ ಒಂದು ಮೆಸೇಜ್ ಇತ್ತು. ಯಾಕಂದರೆ ಮಕ್ಕಳಿಗೆ ನೋಡುವಂಥ ಪಿಕ್ಚರ್ ಈಗಿನ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಈಗ ಸ್ಕ್ಯಾಮ್ ಎಲ್ಲ ಆಗ್ತಾ ಇದೆಯಲ್ಲ, ಅದನ್ನು ನೋಡುವಂಥ ಪಿಕ್ಚರ್ ಒಳ್ಳೆ ತುಂಬ ಚೆನ್ನಾಗಿತ್ತು. ಸೂಪರ್ ಮೆಸೇಜ್ ಒಳ್ಳೆದಿತ್ತು. ಅವ್ರು ಕಷ್ಟಪಟ್ಟು ಹಗಲು ರಾತ್ರಿ ದುಡ್ಡದು ಯಾರು ರಿಯಲ್ ಫ್ರೆಂಡ್ಸ್ ಮೋಸ ಮಾಡೋರು ಯಾರು ಅಂತ ಪರಿಚಯ ಆಗಬೇಕಾದ್ರೆ ಈ ಮೂವಿ ನೋಡ್ಬೇಕು. ಆ್ಯಕ್ಚುಲಿ ದೈವ ಬಿಡುವುದಿಲ್ಲ, ನಮಗೆ ಮನುಷ್ಯರು ಮೋಸ ಮಾಡಿದ್ರು ದೈವ ನಮ್ಮನ್ನು ಬಿಡುವುದಿಲ್ಲ ಹೇಳಿ ಒಂದು ಒಳ್ಳೆ ಮೆಸೇಜ್. ಎಂಆರ್ ಫಿಲ್ಮ್ ಫ್ಯಾಕ್ಟರಿ ರಾಯ್ರಾ ವೆಂಚರ್ಸ್ ನಿರ್ಮಿಸಿ ಕೆವಿಎನ್ ಅರ್ಪಿಸಿ ಪುನೀತ್ ರಚಿಸಿ ನಿರ್ದೇಶಿಸಿದ ಅಚ್ಯುತ ಅವತಾರಂ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮ ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಜುಲೈ 16 ಗುರುವಾರ ನಡೆಯಿತು. ಕೋಸ್ಟಲ್ವುಡ್ ಸಿನಿಮಾ ನಿರ್ದೇಶಕರಾದ ಪ್ರಕಾಶ್ ಪಾಂಡೇಶ್ವರ್, ಅರುಣ್, ಅಚ್ಯುತ ಅವತಾರಂ ಸಿನಿಮಾದ ನಿರ್ಮಾಪಕ ರುದ್ರಮೂರ್ತಿ, ಕಲಾವಿದರಾದ ತಿಮ್ಮಪ್ಪ ಕುಲಾಲ್, ಪ್ರಶಾಂತ್ ಸಿಕೆ, ಪಿಂಕಿ ರಾಣಿ, ಚಂದ್ರಕಲಾ, ನಿತಿನ್ ರೈ ಕುಕ್ಕುವಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ಕಲೆ ಮತ್ತು ಸಂಸ್ಕೃತಿಯ ತವರಾದಂತಹ ಕರಾವಳಿಯ ಈ ಮಣ್ಣಿನಲ್ಲಿ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋ ಕಾರ್ಯಕ್ರಮವನ್ನು ಸ್ವಾಗತಿಸಲು ನಿಮಗೆಲ್ಲ ನಾನು ಹೆಮ್ಮೆಯಿಂದ ಸ್ವಾಗತವನ್ನು ಕೋರ್ತೀನಿ. ಎಲ್ಲರೂ ಸಿನಿಮಾ ನೋಡಿ. ನೆಕ್ಸ್ಟು ತುಂಬ ಖುಷಿ ಆಗ್ತಾ ಇದೆ, ಯಾಕಂತೇಳಿದರೆ ಮಲಯಾಳಿ ಪಿಕ್ಚರನ್ನು ಕನ್ನಡಕ್ಕೆ ಡಬ್ಬಿಂಗ್ ಮಾಡಿ 5 ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾಗಿ ಸಹ ಖುಷಿ. ನಮ್ಮ ರುದ್ರಮೂರ್ತಿ ಅವರು ದುಡ್ಡು ಹಾಕಿದ್ದಾರೆ, ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರಿಗೆ ಖಂಡಿತವಾಗಿ ಸಹ ದುಡ್ಡು ಹಿಂದೆ ಬರ್ತದೆ. ಎಲ್ಲರೂ ಸಹ ಸೇರಿ ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲಿ ಸಹ ಪಿಕ್ಚರ್ ನೋಡಿ ಒಳ್ಳೆಯ ಒಂದು ಅಭಿಪ್ರಾಯ ಕೊಟ್ಟು ಚಿತ್ರವನ್ನು ಗೆಲ್ಲಿಸಬೇಕಾಗಿ ಈ ಮೂಲಕ ಕೇಳ್ತಾ ಇದ್ದಾರೆ. ಎಲ್ಲ ತಂಡದವರಿಗೆ ಎಲ್ಲರಿಗೂ ಸಹ ಶುಭಾಶಯ. ನಮಸ್ತೆ. ಎಲ್ಲ ಯುವಕರು ಸೇರಿ ಮಾಡಿದಂತಹ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬಂದಿದೆ. ಅದೇ ರೀತಿ ಮನೆ ಮಂದಿಯೆಲ್ಲ ನೋಡ್ಬೋದಂಥ ಚಿತ್ರ. ಕನ್ನಡದಲ್ಲಿ ಇದು ಇಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ತಮ್ಮ ಮನೆ ಮಂದಿಯರೆಲ್ಲ ಬಂದು ಈ ಫಿಲ್ಮನ್ನು ನೋಡಿ ಆನಂದಿಸಬೇಕು. ನನ್ನ ಜೀವನದಲ್ಲಿ ಮೊದಲನೇದಾಗಿ ಇದು ಬೇರೆ ಭಾಷೆಯಲ್ಲಿ ನಾನು ನಟನೆ ಮಾಡಿದ್ದು, ಇದು ತುಂಬ ಖುಷಿ ಕೊಡ್ತಾ ಇದೆ. ಹಾಗೆ ನನಗೆ ಈ ಲೈಫಲ್ಲಿ ಇದು ಫಸ್ಟು ಬೇರೆ ಭಾಷೆಯಲ್ಲಿ ಮಾಡಿದ್ದು. ನಮಗೂ ಮುಂಚಿನಿಂದಲೂ ಗಡಿನಾಡಿಗೆ ನಮಗೂ ಒಂದು ಅವಿನಾಭಾವ ಸಂಬಂಧ. ಮಲಯಾಳಂ ಸಿನಿಮಾಗಳು ಅದೆಷ್ಟೋ ಜನರು ನಾವು ಇಲ್ಲಿಯವರು ಆಸ್ವಾದಿಸ್ತೇವೆ, ಇಷ್ಟಪಡ್ತೇವೆ ಅಂತ ಅದರಲ್ಲಿ ಅಂತಹ ಒಂದು ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ. ಖಂಡಿತವಾಗ್ಲೂ ಈ ಸಿನಿಮಾ ಒಳ್ಳೆಯದಾಗಲಿ. ಅದೇ ರೀತಿ ಈ ಸಿನಿಮಾಕ್ಕೂ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಬೊಂಬಾಟ್ ಸಿನಿಮಾಸ್ನ ಸೂರಜ್ ಅವರಿಗೊಂದು ಮೆಚ್ಚುಗೆ ಚಪ್ಪಲಿ ತಡಬೇಕು. ಮೂಲ ಮಲಯಾಳಿ, ಕನ್ನಡದಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವೆ. ಈ ಮೂಲ ಮಲಯಾಳಿ ಮತ್ತು ನನಗೇನೋ ಒಂದು ಕನೆಕ್ಷನ್ ಅಂದರೆ ಇತ್ತೀಚೆಗಷ್ಟೇ ಬಿಡುಗಡೆಯಾದಂಥ ಬಾಲನ್ ದಿ ಬಾಯ್ ಅನ್ನೋವಂಥ ಮಲಯಾಳಿ ಸಿನಿಮಾದಲ್ಲಿ ನಾನು ಕೂಡ ಅಭಿನಯಿಸಿದ್ದೇನೆ. ಆ ಸಿನಿಮಾವನ್ನು ನೋಡಿರುವಂಥ ಸೂರಜ್ರವರು ನನಗೆ ಆವತ್ತೇ ಫೋನ್ ಮಾಡಿ ನನಗೆ ಶಬ್ದಗಳಿಲ್ಲ ಮಾತಾಡಲಿಕ್ಕೆ, ಅಂಥ ಸಿನಿಮಾವನ್ನು ಕೊಟ್ಟಿದ್ದಾರೆ ಮಲಯಾಳಿ ಅವರು ಅಂತ ಹೇಳಿದರು. ಇವತ್ತು ನಾನು ಇಲ್ಲಿ ಬಂದು ನಿಲ್ಲಬೇಕಾದ್ರೂ ಕೂಡ ಸೂರಜ್ ಅವರೇ ಕಾರಣ, ಬೊಂಬಾಟ್ ಸಿನಿಮಾ ಸೂರಜ್ ಅವರೇ ಕಾರಣ. ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಯುತ ಅವತಾರಂ ಸಿನಿಮಾ ಯಶಸ್ಸಾಗಲಿ, ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ, ನಿರ್ಮಾಪಕರಿಗೂ ಒಳ್ಳೆಯದಾಗಲಿ. ಯಾಕಂದರೆ ನಿರ್ಮಾಪಕರು ನಮ್ಮಂಥ ಕಲಾವಿದರನ್ನು ಬೆಳೆಸುವವರು. ಕಂಗ್ರ್ಯಾಚುಲೇಷನ್ ಸೂರಜ್, ಇಷ್ಟು ಒಂದು ಒಳ್ಳೆ ಪ್ರೋಗ್ರಾಮನ್ನು ಏರ್ಪಡಿಸಿದ್ದಕ್ಕೆ. ಐ ಥಿಂಕ್ ಫಸ್ಟ್ ಮಲಯಾಳಿ ಫಿಲ್ಮ್ ಆಗಿರಬೇಕು ಇಲ್ಲಿ ನಂಗೆ ಗೊತ್ತಿರೋ ಮಟ್ಟಿಗೆ. ಆಲ್ ದಿ ಬೆಸ್ಟ್ ಟೀಮಿಗೆ. ಅಂದರೆ ತುಳುವಲ್ಲಿ ನಾವು ಧರ್ಮಚಾವಡಿಯಲ್ಲಿ ತೆಯ್ಯಂ ಟ್ರೈ ಮಾಡಿದ್ವಿ. ಆ್ಯಕ್ಚುಲಿ ನಾನು ಅದೇ ಇಂಟ್ರೆಸ್ಟಿಂದ ಬಂದದ್ದು. ಅಂದರೆ ಇದರಲ್ಲಿ ತೆಯ್ಯಂ ಯಾವ ರೀತಿ ಟ್ರೈ ಮಾಡಿದ್ದಾರೆ ಅಂತ ನೋಡಬೇಕು ಅನ್ನೋ ಒಂದು ಕುತೂಹಲ ಇದೆ. ಖಂಡಿತ ಯಶಸ್ಸಾಗುತ್ತೆ. ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ನೋಡೋದಕ್ಕೆ ಒಂದು ಚಂದ. ಆ್ಯಕ್ಚುಲಿ ಅದೊಂದು ಫಾರ್ಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಪ್ರೀಮಿಯರ್ ಶೋ ನೋಡೋದಕ್ಕೆ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸಿನಿಮಾ ಗೆಲ್ತದೆ ಅಂತೇಳಿ ನಾವು ಹೇಳ್ತೇವೆ. ಸೊ ಹಾಗಾಗಿ ಎಲ್ಲರೂ ಮನೆ ಮಂದಿ ಬಂದು ಸಿನಿಮಾನ ನೋಡಿ ಸಿನಿಮಾ ತಂಡವನ್ನು ಗೆಲ್ಸ್ಕೊಡಿ ಅಂತೇಳಿ, ಸಿನಿಮಾ ಚಿತ್ರಮಂದಿರಕ್ಕೆ ಬಂದೇ ನೋಡಿ ಸಿನಿಮಾನ ಗೆಲ್ಸ್ಕೊಡಿ ಅಂತೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಓಕೆ, ಇದರಲ್ಲಿ ಒಂದು ಮೆಸೇಜ್ ಇತ್ತು. ಯಾಕಂದರೆ ಮಕ್ಕಳಿಗೆ ನೋಡುವಂಥ ಪಿಕ್ಚರ್ ಈಗಿನ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಎಲ್ಲ ಈಗ ಸ್ಕ್ಯಾಮ್ ಎಲ್ಲ ಆಗ್ತಾ ಇದೆಯಲ್ಲ, ಅದನ್ನು ನೋಡುವಂಥ ಪಿಕ್ಚರ್ ಒಳ್ಳೆ ತುಂಬ ಚೆನ್ನಾಗಿತ್ತು. ಸೂಪರ್ ಇತ್ತು. ಅದು ಅವಿನಾಶ್ದು ಆ್ಯಕ್ಟಿಂಗ್ ಸೂಪರ್ ಇತ್ತು. ಅವಳ ಲೇಡೀಸ್ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಸಸ್ಪೆನ್ಸ್ ಇದ್ದದ್ದು ಲಾಸ್ಟಿಗೆ ಎಂಡರ್ ಸೂಪರ್ ಇತ್ತು. ಫಸ್ಟ್ ಕ್ಲಾಸ್. ಎಲ್ಲರದ್ದು ಸೂಪರ್ ಆಗಿದೆ. ಪ್ರತಿಯೊಬ್ಬರದ್ದು ಭಾರಿ ಒಳ್ಳೆಯದಾಗಿದೆ ಆ್ಯಕ್ಟಿಂಗ್ ಅಂತ. ಬಟ್ ಹೇಳಲಿಕ್ಕಿಲ್ಲ, ಅಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಓಕೆ.
ಚೆಂದಾಗಿದೆ. ನಮಗೆ ಅದು ಗಂಡು ಮಕ್ಕಳು ಈಗಿನ ಇದರಲ್ಲಿ ಹಾಳಾಗ್ತಾ ಇದ್ದಾರಲ್ಲ ಈ ಫ್ರೆಂಡ್ ಸರ್ಕಲಿನಿಂದ, ಈ ಪಿಕ್ಚರ್ ಅಂಥವ್ರು ನೋಡಲೇಬೇಕಾಗಿದೆ ಈ ಪಿಕ್ಚರು. ಹಾಗೆ ಚೆಂದಾಗಿ ಒಳ್ಳೆಯಾಗಿ ಬಂದಿದೆ. ಎಲ್ಲ ಸ್ಟೋರಿ ಇಡೀ ಇಷ್ಟ ಆಯಿತು. ದೈವದ್ದು ಎಲ್ಲ, ಮತ್ತು ಇದು ಹುಡುಗರಿಗೆ ಯಾವ ರೀತಿ ಫ್ರೆಂಡ್ ಸರ್ಕಲ್ ಇದ್ದರೆ ಹೇಗೆ ಆಗ್ತಾರೆ ಅದು ತೋರಿಸಿದ್ದಾರೆ. ಮೇನ್ ಅವ ಹಾಳಾಗೋದು ಹೇಗೆ ಫ್ರೆಂಡ್ಸಿಂದಲೇ ಅದೆಲ್ಲ, ಮತ್ತು ಮಗಳು ಹೇಗೆ ಅಭಿವೃದ್ಧಿ, ಅವಳ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲ ತೋರಿಸಿದ್ದಾರೆ. ತುಂಬ ಚೆಂದ ಇತ್ತು, ಸೂಪರ್. ಇಟ್ಸ್ ವೆರಿ ಗುಡ್ ಮೂವಿ. ಬಿಕಾಸ್ ಇದು ಫೋಟೋಗ್ರಫಿ ಉಂಟಲ್ಲ, ಇಟ್ಸ್ ರಿಯಲಿ ಬ್ಯೂಟಿಫುಲ್. ಇಷ್ಟು ಚೆಂದ ಮಾಡಿ ಕ್ಯಾಪ್ಚರ್ ಮಾಡಿದಾರಂತೆ. ನಿಜವಾಗ್ಲೂ ಅವ್ರು ಯಾರಂತ ಗೊತ್ತಿಲ್ಲ ನನಗೆ. ಹ್ಯಾಟ್ಸ್ ಆಫ್ ಟು ಹಿಮ್. ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾಪ್ಚರ್. ಮ್ಯೂಸಿಕ್ ಇಸ್ ಸ್ಟೋರಿ ಏನು ಗೊತ್ತುಂಟ, ಈಗಿನ ಫ್ರೆಂಡ್ ಸರ್ಕಲಲ್ಲಿ ಫ್ರೆಂಡ್ಸಿಗೆ ನಾವು ಎಷ್ಟು ಎಲ್ಲಿ ಇಡಬೇಕು, ಯಾರು ರಿಯಲ್ ಫ್ರೆಂಡ್ಸ್, ಮೋಸ ಮಾಡೋರು ಯಾರು ಅಂತ ಪರಿಚಯ ಆಗಬೇಕಾದ್ರೆ ಈ ಮೂವಿ ನೋಡಬೇಕು ಆ್ಯಕ್ಚುಲಿ. ಅಂದರೆ ಈಗಿನ ಜನ್ರೇಷನ್ನಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು. ಸೂಪರ್ ಮೆಸೇಜ್ ಹಚ್ಚೋದು ಅದೇ, ದೈವ ಬಿಡುವುದಿಲ್ಲ ನಮಗೆ, ಮನುಷ್ಯರು ಮೋಸ ಮಾಡಿದ್ರು ದೈವ ನಮ್ಮನ್ನು ಬಿಡುವುದಿಲ್ಲ ಹೇಳಿ ಒಂದು ಒಳ್ಳೆ ಮೆಸೇಜ್. ಅಲ್ಟಿಮೇಟ್ ಇತ್ತು. ಅಂದರೆ ಫಸ್ಟ್ ಆಫ್ ಸ್ವಲ್ಪ ನಾವು ಕೂತ್ಕೋಬೇಕು, ಸೆಕೆಂಡ್ ಆಫ್ ಅದೇ ತಗೊಂಡು ಹೋಗುತ್ತೆ ನಮ್ಮನ್ನು. ಎಂಡ್ ಅಂತೂ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದೆ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಪ್ರತಿಯೊಬ್ಬರದ್ದು. ಎಲ್ಲರೂ ಮಲಯಾಳಮಲ್ಲೇ ನೋಡಿ, ಅಂದರೆ ಆ ನೇಟಿವಿಟಿಗೆ ತಕ್ಕಂಥ ಮೂವಿ. ಆಲ್ ದಿ ಬೆಸ್ಟ್ ಟೀಮಿಗೆ. ಥ್ಯಾಂಕ್ ಯು. ಸೊ ಇಂಟ್ರೆಸ್ಟಿಂಗ್ ಮೆಸೇಜ್. It gives a good message for especially for the childrens that we should not play video games and all, and it was like so interesting. ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇತ್ತು ಯುವಕರಿಗೆ. ಹೌದು, ಇವಾಗ ಲಾಸ್ಟಿಗಲ್ಲ ಗೊತ್ತಾಗಿದ್ದು ದೈವದ ಕಾರಣ. ಆದರೆ ನ್ಯಾಚುರಲ್ ಆಗಿ ನಮ್ಗೆ ಇದೆ, ಜನರಿಗೆ ಏನಂದರೆ ಸ್ಕ್ಯಾಮ್ಗೆ ಸಿಗಬಾರ್ದಂತ. ಸೂಪರ್ ಮೆಸೇಜ್ ಒಳ್ಳೆದಿತ್ತು. ಅಂದರೆ ಈಗಿನ ಯೂತ್ಸಿಗೆ ಎಲ್ಲ ಹೇಗೆ ಇದಾಗ್ತಾ ಇದ್ದಾರೆ, ತುಂಬ ಖುಷಿ ಆಯಿತು. ಸ್ಕ್ಯಾಮ್ ಎಲ್ಲ ಹೇಗೆಲ್ಲ ಮೋಸ ಹೋಗ್ತಾರೆ ಅದರದ್ದು ಹೇಗೆ, ತುಂಬ ಖುಷಿ ಆಯಿತು. ಮೂವಿ ವಾಸ್ ಗುಡ್ ಇನಫ್, ಒಳ್ಳೆಯದಿತ್ತು. ಆದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ ಏನಾಗ್ತಾ ಉಂಟಂತ. ಮತ್ತು ಆ್ಯಸ್ ದ ಮೂವಿ ವೆಂಟ್ ಆನ್ ನಮಗೆ ಕ್ಯೂರಿಯಾಸಿಟಿ ಆಯಿತು ಹೇಗೆ ಆಗ್ತಾ ಉಂಟಂತ. ಇಂಟರ್ವಲ್ ನಂತರ ಭಾರಿ ಒಳ್ಳೆ ಆಗಿದೆ. ಆದರೆ ಎವ್ರಿಬಡಿ ಆ್ಯಕ್ಟಿಂಗ್ ವಾಸ್ ವೆರಿ ವೆಲ್ ಡನ್ ಆ್ಯಂಡ್ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ. ಮಲಯಾಳಂನಿಂದ ಈಗ ಹಿಂದಿಯಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಡಬ್ಬಿಂಗ್ ಆಗಿ ಇಟ್ ಶುಡ್ ಡೆವಲಪ್ ವೆರಿ ವೆಲ್, ಇಟ್ ಶುಡ್ ಗೋ ಆನ್ ವೆರಿ ವೆಲ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಫಿಲ್ಮ್. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಒಳ್ಳೆ ಒಂದು ಫ್ಯಾಮಿಲಿ ಎಲ್ಲ ನೋಡುವ ಥರದ್ದು. ಸ್ಪೆಷಲಿ ಅಂತ ಹೇಳಿದರೆ ಈಗ ಮಕ್ಕಳಿದು ಸ್ಕ್ಯಾಮ್ ಎಲ್ಲ ನೋಡಿ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೇರೆಂಟ್ಸ್ನವರಿಗೆ ಗೊತ್ತಿರೋದಿಲ್ಲ. ಸೊ ಇದರಿಂದ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಒಂದು ಹೆಣ್ಣು ಮಗು ಹಾಗೆ ಫ್ಯಾಮಿಲಿಯನ್ನೆಲ್ಲ ಹೇಗೆ ನಿಭಾಯಿಸ್ಬೋದು, ಎಲ್ಲರನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೇಗೆ ಕರ್ಕೊಂಡು ಹೋಗ್ಬೋದು, ಅದನ್ನೊಂದು ಒಳ್ಳೆ ಮೆಸೇಜ್ ಇದೆ. ಮತ್ತು ಇನ್ನೊಂದು ನೋಡಿ, ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ತನ್ನ ಮಕ್ಕಳು ಇದು ತಪ್ಪು ದಾರಿ ಹಿಡಿದ ತಕ್ಷಣ ಅವರಿಂದ ಮನೆಯಿಂದ ಹೊರಗಡೆ ಹಾಕೋದು, ಇದು ಬರೋದಾಗೆ ಮಾಡ್ತಾರೆ. ಬಟ್ ಒಂದು ತಂದೆಯಾದವರು ಮಗುವನ್ನು ಹೇಗೆ ಒಂದು ಅವರ ತಪ್ಪು ದಾರಿ ಮಾಡಿದ್ರು ಕೂಡ ಹೇಗೆ ಒಳ್ಳೆ ರೀತಿಗೆ ತರ್ಬೋದು ಅಂತೇಳಿ ಅಷ್ಟು ಪೇಷನ್ಸಲ್ಲಿ ಒಂದು ತೋರಿಸಿದ್ದಾರೆ. ಸೊ ಓವರಾಲ್ ಸೂಪರ್. ಅದು ಸಾಂಗ್ ಕೂಡ ಒಳ್ಳೆ ಇದಾಗಿದೆ. ಇಲ್ಲಿ ಅದು ಮ್ಯೂಸಿಕ್ ಆಗುವಾಗ ಅದು ನಮ್ಮ ರೂಮಲ್ಲಿ ಒಮ್ಮೆ ಅದು ಇದಾಗ್ತದೆ, ಯಕ್ಷಗಾನದ ಒಂದು ಮ್ಯೂಸಿಕ್ ಇದಾಗಿ. ಓವರಾಲ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಮತ್ತು ಮ್ಯೂಸಿಕ್ ಓವರಾಲ್ ಟೀಮ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಅವಿನಾಶ್ ಸರ್ ಇದು ಆ್ಯಕ್ಟಿಂಗ್, ಒಂದು ಸ್ಯಾಂಡಲ್ವುಡ್ ಹಿರಿಯ ಆ್ಯಕ್ಟ್ರ್ ಅವರು ಒಳ್ಳೆ ರೀತಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಚಂದ್ರಕಲಾ ಮೇಡಮ್ ಅವರು ಕಾಂತಾರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಮಗನ ಒಂದು ಒಳ್ಳೆ ಕ್ಯಾರೆಕ್ಟರ್ ಒಂದು ಮಾಡಿದ್ದಾರೆ. ಮ್ಯೂಸಿಕ್, ಟೀಮ್ ವರ್ಕ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್. We should go join